ಕ್ಷೇತ್ರದ ಜನರಿಗೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಆಯುಷ್, ನಗರ ಶಾಂತಿಯುತವಾಗಿ ಒಳ್ಳೆಯ ಬೆಳವಣಿಗೆ ಆಗಬೇಕಂತ ಹೇಳಿ ಮತ್ತು ಒಂದು ಒಳ್ಳೆಯ ಮಹಾನಗರವಾಗಿ ಆಗೋದಕ್ಕೆ ನನ್ನ ಆಶಯಗಳೇನಿದೆ ಅದನ್ನು ನೆರವೇರಿಸೋದಕ್ಕೆ ಭಗವಂತನಿಗೆ ಶಕ್ತಿ ಕೊಡಲಿ ಅಂತೇಳಿ ಇವತ್ತು ಪ್ರಾರ್ಥನೆ ಮಾಡ್ತೀನಿ. ಇವತ್ತು ರಥಸಪ್ತಮಿ ಪ್ರಯುಕ್ತ ದಿನಾಂಕ 4/2/2025 ಶ್ರೀ ಕ್ಷೇತ್ರ ಪಂಪಾ ಪ್ರಸನ್ನ ವಿರೂಪಾಕ್ಷೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಇರುವುದರಿಂದ ಎಲ್ಲ ಭಕ್ತಾದಿಗಳು ಆಗಮಿಸಿ ಪಂಪಾ ವಿರೂಪಾಕ್ಷೇಶ್ವರವರ ದರ್ಶನ ಪಡೆದು ಅವರ ಆಶೀರ್ವಾದಕ್ಕೆ ಭಾಜನರಾಗಿರುತ್ತಾರೆ. ಕಾರಣ ಇವತ್ತು 12ವರೆಗೆ ಮಡಿತೇರು ಕಾರ್ಯಕ್ರಮ ಇರುತ್ತದೆ ಮತ್ತು ಸಂಜೆ 5 ಗಂಟೆಯಿಂದ 5ವರೆಗೆ ಮಹಾರಥೋತ್ಸವವನ್ನು ತಾಲೂಕಾಡಳಿತ ಮತ್ತು ಮೃಗ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗಿರುತ್ತದೆ. ಕಾರಣ ಭಕ್ತಾದಿಗಳು ಯಾವುದೇ ಒಂದು ನೂಕುಲು ನುಗ್ಗಲು ಮಾಡದೆ ರಥೋತ್ಸವದಲ್ಲಿ ಖುಷಿಯಾಗಿ ಪಾಲ್ಗೊಳ್ಳಬೇಕೆಂದು ಈ ಮೂಲಕ ಎಲ್ಲರಿಗೂ ಹಿರೇಜತ್ಕಲ್ ಗ್ರಾಮದ ವಿಜಯನಗರ ಸಾಮ್ರಾಜ್ಯದ ಒಂದು ಭಾಗವಾಗಿರ್ತಕ್ಕಂಥ ಈ ಹಿರೇಜತ್ಕಲಲ್ಲಿ ಇರ್ತಕ್ಕಂಥ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವವನ್ನು ಭಾಳ ಅದ್ದೂರಿಯಾಗಿ ಎಲ್ಲ ದೇವಸ್ಥಾನದ ಸಮಿತಿಯವರು ಮತ್ತು ಎಲ್ಲ ಜನಾಂಗದವರು ಸೇರಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಭಾಳ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಗಂಗಾವತಿಯ ನಾಗರಿಕರು ಎಲ್ಲರೂ ಕೂಡ ಬಂದು ಈ ಜಾತ್ರೆಯನ್ನು ತೇರೆಳೆದು ಯಶಸ್ವಿಗೊಳಿಸಬೇಕಂತೇಳಿ ಹೇಳಿ ಆ ಪಂಪಾ ವಿರೂಪಾಕ್ಷೇಶ್ವರನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಹೇಳಿ ನಾನು ಎಲ್ಲರಿಗೂ ಕೂಡ ಪಂಪಾ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಾಗಿ ಜಾತ್ರಾ ಮಹೋತ್ಸವ ಮಾಡ್ತಾಯಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ಆಗಮಿಸಿ ಆ ಪಂಪಾ ವಿರೂಪಾಕ್ಷೇಶ್ವರ ಕೃಪೆಗೆ ಪಾತ್ರರಾಗಬೇಕು ವಿನಂತಿ. ಹಾಗೂ ಈ ದಿನ ಎಚ್ ಜಿ ರಾಮೂರು ಕುಟುಂಬದವರಿಂದ ಮಹಾಪ್ರಸಾದ ವ್ಯವಸ್ಥೆ ಇರ್ತದೆ. ಎಲ್ಲರೂ ಪ್ರಸಾದ ಸ್ವೀಕರಿಸಿ ಸಾಯಂಕಾಲ ಮಹಾರಥೋತ್ಸವಕ್ಕೆ ಆಗಮಿಸಿ ಶಿವನ ಕೃಪೆಗೆ ಪಾತ್ರರಾಗಬೇಕು. ಹಾಗೆ ನಾಳೆ ಮತ್ತು ನಾಡ್ದು ಹಚ್ಚಿನ 3 ದಿವಸ ಕೂಡ ಯುವ ವೇದಿಕೆಯ ವತಿಯಿಂದ ಹಾಗೂ ಊರಿನ ಎಲ್ಲ ಗುರಿಯರ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇ ದಿನ ಜಾನಪದ ನೃತ್ಯ ಹಾಗೂ ಜಾನಪದ ಕಲೆ ಹಾಗೂ ಹಾಡುಗಳು, 2ನೇ ದಿವಸ ಸಿನಿ ರಂಗದವರಿಂದ ಹಾಗೂ ಧಾರಾವಾಹಿ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮ ಹಾಗೂ ಹಾಸ್ಯ ಕಾರ್ಯಕ್ರಮ ಇರ್ತದೆ. 3ನೇ ದಿವಸ ಗಂಗಾವತಿ ಖ್ಯಾತಿಯ ಶ್ರೀ ನರಸಿಂಹ ಜೋಶಿ ಅವರ ಕಲಾ ತಂಡದಿಂದ ಹಾಗೂ ಜಾದೂಗಾರರಿಂದ 3ನೇ ದಿವಸ ಕಾರ್ಯಕ್ರಮ ಇರ್ತವೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಈ ದಿನ ಸಾಯಂಕಾಲ ಮಹಾರಥೋತ್ಸವಕ್ಕೆ ಎಲ್ಲರೂ ತಾವು ಆಗಮಿಸಿ ಈ ಒಂದು ಜಾತ್ರಾ ಮಹೋತ್ಸವ ಸುಗಮವಾಗಿ ನಡೆಸಿಕೊಳ್ಬೇಕು. ಎಲ್ಲ ಊರಿನ ಹಿರಿಯರು ಹಾಗೂ ಎಲ್ಲ ಭಕ್ತವೃಂದದವರು, ಎಲ್ಲ ಹಿರಿಯರು ಹಾಗೂ ಅಕ್ಕತೆಯರು ಎಲ್ಲರೂ ಈ ಒಂದು ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರನ ಕೃಪೆಗೆ ಪಾತ್ರರಾಗಬೇಕು ಹೇಳುವಂಥ ಜೈ ಹರ ಹರ ಮಹಾದೇವ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ಆರಾಧ್ಯ ದೈವ ಎಲ್ಲ ಸಂಪರ್ಕಗಳಿಗೆ ನಮಸ್ಕಾರ. ಎಲ್ಲ ಊರಿನ ಹಿರಿಯರು ಎಲ್ಲರೂ ಸೇರಿ ಮಡಿತೇರು ಸಾಮಾಜಿಕತೆ ಆನಂತರ 5 ಗಂಟೆ ರಥೋತ್ಸವ ಅದಕ್ಕೆಲ್ಲರೂ ಭಾಗವಹಿಸಿ ಎಲ್ಲ ಶಾಂತಿ ರೀತಿಯಿಂದ ಅನುಕೂಲ ಮಾಡಬೇಕಂತೆ ಬೇಕು. ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರನ್ನು ಸ್ಮರಿಸಿಕೊಂಡು ಈ ಒಂದು ಹಿರೇಜತ್ಕಲ್ ಗ್ರಾಮ ಅಂದರೆ ಇತಿಹಾಸ ಪ್ರಸಿದ್ಧವಾದಂತಹ ಒಂದು ಪುಣ್ಯಭೂಮಿ ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ದೇವಸ್ಥಾನಗಳಿಂದ ಸಾವಿರಾರು ವರ್ಷಗಳ ಹಿಂದೆ ಇರತಕ್ಕಂಥ ಕ್ರಿಸ್ತಶಕ ಪೂರ್ವ ಇರತಕ್ಕಂಥ ದೇವಸ್ಥಾನಗಳು. ಹಾಗೆಯೇ ಇವತ್ತು ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ದೇವಸ್ಥಾನ ಕೂಡ ಪ್ರೌಢದೇವರಾಯನ ಕಾಲದಲ್ಲಿ ನಿರ್ಮಾಣಗೊಂಡಂಥದ್ದು. ಆದರೆ ಇದು ಕ್ರಿಸ್ತಶಕ ಪೂರ್ವದಲ್ಲಿ ನಿರ್ಮಾಣಗೊಂಡ ದೇವಸ್ಥಾನ. ಅದನ್ನು ಪ್ರೌಢದೇವರಾಯರು ಉನ್ನತಿಗೊಳಿಸ್ತಾರೆ. ಅಂಥ ಒಂದು ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ. ಇಲ್ಲಿರ್ತಕ್ಕಂಥ ಲಿಂಗು ಪಾಣಿಬಟ್ಟಲು ಏನಿದೆ ಬಲಭಾಗದಲ್ಲಿದೆ. ಹಾಗಾಗಿ ಇಲ್ಲಿ ಭಕ್ತರು ಏನು ಹರಕೆಯನ್ನು ಕಟ್ಕೊಳ್ತಾರೆ, ಅವ್ರು ಏನು ಮನೋಕಾಮನೆ ಮಾಡ್ಕೊಳ್ತಾರೆ, ಆ ಇಷ್ಟಾರ್ಥಗಳನ್ನು ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ಕೂಡಲೇ ನೆರವೇರಿಸಿದಂಥ ಉದಾಹರಣೆಗಳು ಸಾವಿರಾರು ಇದೆ. ಅದಕ್ಕೆ ಇಲ್ಲಿ ಕೂಡ ಈ ಊರಿನ ಗ್ರಾಮಸ್ಥರಿರ್ಬೋದು, ಗಂಗಾವತಿಯ ಪ್ರಾಣೇಶ್ ಏನು ಇವತ್ತು ಕಾಮಿಡಿ ಬೀಚಿ ಅಂತ ಏನು ಹೇಳ್ತಾರೆ, ಇವತ್ತು ಜಗದ್ವಿಖ್ಯಾತ ಆಗಬೇಕಂದ್ರೆ ಅವರು ಕೂಡ ಈ ಒಂದು ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರನ್ನ ಪ್ರತಿನಿತ್ಯ ಬೇಡಿಕೊಂಡಂತಹ ವ್ಯಕ್ತಿ. ಅವರೇ ಭಾಳಷ್ಟು ವೇದಿಕೆಗಳಲ್ಲಿ ಹೇಳ್ತಾರೆ, ನನ್ನ ಉನ್ನತಿಗೆ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ಹಿರೇಜತ್ಕಲ್ಲಿರ್ತಕ್ಕಂಥ ಆ ಒಂದು ಈಶ್ವರ ಕಾರಣ ಅಂತ ಹೇಳ್ತಾರೆ. ಅಂಥ ಹಿನ್ನೆಲೆ ಉಳ್ಳುವಂಥ ಈ ಒಂದು ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಗಂಗಾವತಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಜನ ಬಂದು ಯಶಸ್ವಿಗೊಳಿಸಬೇಕೆಂದು
ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಶ್ರೀ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ಪಾದಗಳಿಗೆ ಒಳಮಟ್ಟು ಇಂದು ಶ್ರೀ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಎಚ್ ಜಿ ರಾಮಮೂರ್ತಿಯವರ ಮೊದಲನೇ ದಿನದ ಪ್ರಸಾದ ಬರುತ್ತದೆ. ಹಾಗೆ ಎರಡನೇ ದಿನದ JRS ರಾಘವೇಂದ್ರ ಶೆಟ್ಟಿಯವರ ಪ್ರಸಾದವಿರುತ್ತದೆ. ಮೂರನೇ ದಿವಸ ವೀರೇಶ್ವರ ಲಿಂಗಾಯತ ಗಾಣಿಗ ಸಮಾಜದಿಂದ ಮೂರನೇ ದಿನದ ಪ್ರಸಾದವಿರುತ್ತದೆ. ಹಾಗೆ 3 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇವೆಲ್ಲ ನಡೀಬೇಕಾದರೆ ಕಾರಣ ಗಂಗಾವತಿಯ ಭಕ್ತರಿಂದ ಹಾಗೂ ದಾನಿಗಳಿಂದ ನಡೀತಕ್ಕಂಥ ಕಾರ್ಯಕ್ರಮ ಹಾಗೂ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಕಂದಾಯ ಇಲಾಖೆ ಮತ್ತು ರೈತರು ಹಾಗೂ ಊರಿನ ಯುವಕ ಸಂಘದ ಯುವಕರು ಹಾಗೂ ಹಿರಿಯರಿಂದ ಎಲ್ಲರ ಸಹಕಾರದಿಂದ ಈ ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ. ಹಾಗೆ ಎಲ್ಲರ ಪಂಪಾ ವಿರೂಪಾಕ್ಷೇಶ್ವರ ರಥೋತ್ಸವಕ್ಕೆ ಶುಭಾಶಯ ಕೋರುತ್ತಾರೆ. ಪುರಾತನ ದೇವಸ್ಥಾನವಾಗಿರುವ ಶ್ರೀ ಪಂಪಾ ವಿರೂಪಾಕ್ಷೇಶ್ವರ ದೇವರ ಜಾತ್ರೆ ಮಹೋತ್ಸವ ಶುಭಾಶಯಗಳನ್ನು ಎಲ್ಲರಿಗೂ ಹೇಳುತ್ತಾ, ಈ ಬರೋ ವರ್ಷದಲ್ಲಿ ಈ ದೇವರ ಆಶೀರ್ವಾದದಿಂದ ಎಲ್ಲ ಜನರಿಗೆ ಒಳ್ಳೆಯ ಮಳೆ ಬೆಳೆ ಮತ್ತು ಜನರ ಎಲ್ಲ ಕಷ್ಟವನ್ನು ದೂರ ಮಾಡಿ ಎಲ್ಲ ರೀತಿಯಾಗಿ ಜನರಿಗೆ ಸುಖವನ್ನು ನೀಡುತ್ತಾನಂತ ಬಯಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನವನ್ನು ನಡೆಸುತ್ತೆ ಜಾತ್ರೆ ಶುಭಾಶಯ ಹೇಳುತ್ತಾ ಸರ್ಕಾರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಪಂಪಾ ವಿರೂಪಾಕ್ಷೇಶ್ವರನ ಜಾತ್ರಾ ಮಹೋತ್ಸವದ ಅಂಗವಾಗಿ 12:30ಕ್ಕೆ ಸರಿಯಾಗಿ ಮಡಿತೇರು ಮುಗಿದಿದೆ. ಇವತ್ತಿನ ದಿನದ ಪ್ರಸಾದ ವ್ಯವಸ್ಥೆಯನ್ನು ಎಚ್ ಜಿ ರಾಮುಲು ಮೊದಲು ವರ್ಗದವರು ನೆರವೇರಿಸುತ್ತಾ ಇದ್ದಾರೆ. ಸಂಜೆ 5:30ಕ್ಕೆ ಮಹಾರಥೋತ್ಸವ ಜರುಗ್ತಾ ಇದ್ದು ಸಕಲ ಸದ್ಭಕ್ತರು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮುಖಾಂತರ ಪಂಪಾ ವಿರೂಪಾಕ್ಷೇಶ್ವರನ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಪಂಪಾ ವಿರೂಪಾಕ್ಷೇಶ್ವರ ಯುವ ವೇದಿಕೆಯಿಂದ ನಾಳೆ ನಾಡಿದ್ದು ಮತ್ತು ನಾಡಿದ್ದು 5, 6, 7 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗ್ತಾ ಇದ್ದು ಮಿಮಿಕ್ರಿ ಕಲಾವಿದರು, ಧಾರಾವಾಹಿ ಕಲಾವಿದರು ಹಾಗೂ ಸಿನಿ ಕಲಾವಿದರು ಈ ಕಾರ್ಯಕ್ರಮಗಳಿಗೆ ಆಗಮಿಸುವುದರಿಂದ ಸಕಲ ಸದ್ಭಕ್ತರು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪಂಪಾ ವಿರೂಪಾಕ್ಷೇಶ್ವರನ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳ್ಕೊಳ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಪಂಪಾ ವಿರೂಪಾಕ್ಷೇಶ್ವರ ಬ್ರಹ್ಮರಥೋತ್ಸವ ಸರಿಯಾದ ಸಮಯಕ್ಕೆ ಅಂದರೆ 12:30ಕ್ಕೆ ಬ್ರಹ್ಮರಥೋತ್ಸವ ನಡೆಯೋದ್ರ ಜೊತೆಗೆ ಇಲ್ಲೇನು ಇವತ್ತು ಪ್ರಸಾದ ವ್ಯವಸ್ಥೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಜಿ ರಾಮುಲು ಕುಟುಂಬದವರು ಇವತ್ತೇನು ಈ ಮಹಾರಥೋತ್ಸವದ ಅಂಗವಾಗಿ ಒಂದು ದಿನದ ಮಹಾದಾಸೋಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ನಾಳೆ ಕೂಡ 5ನೇ ತಾರೀಕು ಕೂಡ JRS ಕಮಿಟಿ ಮತ್ತು JRS ಸಂಸ್ಥಾಪಕ ಇವರು ರಾಘವೇಂದ್ರ ಶೆಟ್ಟರು ಮತ್ತು ವೆಂಕಣ್ಣ ಇವರ ಒಂದು ತಂಡದಿಂದ ಪ್ರಸಾದ ವ್ಯವಸ್ಥೆ ನಡೀತಿದೆ. ಅದಾದ ನಂತರ 6ನೇ ತಾರೀಕು ಗಾಣಿಗರ ಸಮಾಜದಿಂದ ಈ ಒಂದು ಪ್ರಸಾದ ವ್ಯವಸ್ಥೆ ನಡೀತಾ ಇದೆ. ಇವತ್ತು ಸುಮಾರು 6,000 to 7,000 ಜನಸಂಖ್ಯೆ ಈಗಾಗಲೇ ಪ್ರಸಾದ ವ್ಯವಸ್ಥೆಯಲ್ಲಿ ಪ್ರಸಾದ ಸ್ವೀಕರಿಸುವಂತ ನಾನು ಅನ್ಕೊಳ್ತಾ ಇದ್ದೀನಿ. ಅದೇ ರೀತಿ ಕೂಡ ನಾಳೆ ನಾಡಿದ್ದು ಕೂಡ ಇದೇ ಥರ ಮಹಾ ಸದ್ಭಕ್ತರು ಬಂದು ಈ ಒಂದು ಪ್ರಸಾದ ಸ್ವೀಕಾರ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಅದಾದ ನಂತರ 5, 6, 7 3 ದಿನ ಈ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಕಲಾ ತಂಡದ ವತಿಯಿಂದ 3 ದಿನಗಳ ಒಂದು ರಸಮಂಜರಿ ಕಾರ್ಯಕ್ರಮ ಆಗಿರ್ಬೋದು, ಕಾಮಿಡಿ ಕಿಲಾಡಿ ಕಾರ್ಯಕ್ರಮ ಆಗಿರ್ಬೋದು, ನರಸಿಂಹ ಜೋಶಿ ತಂಡದ ವತಿಯಿಂದ ಹಾಸ್ಯ ಕಾರ್ಯಕ್ರಮ ಆಗಿರ್ಬೋದು, ಅದೇ ರೀತಿ ಸಿಗ್ಗಾಂವ್ ಅವರಿಂದ ಒಂದು ಎಲ್ಲಮ್ಮ ಭಕ್ತಿಗೀತೆಗಳ ಒಂದು ಜಾನಪದ ಸಂಗೀತ ಮತ್ತು ನೃತ್ಯ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ನಡೀತಾ ಇದೆ. ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ನಾವೆಲ್ಲರೂ ಗಂಗಾವತಿ ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು, ಈ ಒಂದು ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕಂತ ಕೇಳ್ಕೊಳ್ತಾರೆ. ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ಎಲ್ಲ ಸರ್ವ ಜನತೆಗೂ ಹಾಗೂ ರೈತರಿಗೂ ಎಲ್ಲರೂ ಒಳ್ಳೆಯದು ಮಾಡಲೆಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಪಂಪಾ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವ ಶುಭಾಶಯಗಳು. ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ಜಾತ್ರೆಯ